ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಬರುವಂತಹ ಓನ್ಲಿ 7 ಕ್ವಶನ್ಸ್ ಚೆನ್ನಾಗಿ ಓದ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಇವಾಗ ಟಾಪ್ 15 2 ಮಾರ್ಕ್ಸ್ ಕ್ವಶನ್ ನಿಮ್ಮ ಲೆಸನ್ ನೋಡ್ತಾ ಇರ್ಬೋದು. ಎಷ್ಟೊಂದು ಕ್ವಶನ್ ಇದೆ 2 ಮಾರ್ಕ್ಸ್ಗೆ. ಸೊ ತುಂಬ ಕಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಅದಕ್ಕಾಗಿ ನಾನು ಇವಾಗ ಟಾಪ್ 15 ಕ್ವಶನ್ಸ್ನ ಸಾಕು 15 ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ಬೋದು ನಿಮಗೆ. ಆಲ್ಮೋಸ್ಟ್ 70-80% ಆಲ್ಮೋಸ್ಟ್ ಇರೋ ಕವರ್ ಆಗುತ್ತೆ 2 ಮಾರ್ಕ್ಸ್ದು. ಇಷ್ಟು 15 ಕ್ವಶನ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ವಿತ್ ಆನ್ಸರ್ಸ್ ಇದೆ. ಸೊ ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಸೇರಿಸಿದ್ರೆ ನಾನು ಸೇರಿಸ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ. ಒಂದನೇದು, दुकानदार ने लेखक से क्या कहा? दुकानदार ने लेखक से कहा कि बाबूजी बड़े मज़ेदार सेब आया है, खास कश्मीरी के, आप ले जाइए, खाकर तबीयत खुश हो जाएगी. रीति ಎರಡನೇ क्वेश्चन, दुकानदार ने अपने नौकर से क्या कहा? दुकानदार ने तराजू उठाई और अपने नौकर से कहा, सुनो, आज शेर कश्मीरी सेब निकाला, चुनकर लाया. नेक्स्ट क्वेश्चन, आजकल शिक्षित समाज में किसके बारे में विचार किया जाता है? आजकल शिक्षित समाज में विटामिन और प्रोटीन के बारे में विचार किया जाता है. नेक्स्ट, आशियम्मा की अब्दुल कलाम को खाने के क्या क्या देती थी? ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನು. ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಎಲ್ಲ 100% ಕ್ವಶನ್ಸ್ ನಾವು ಕೊಡೋ ಆಲ್ಮೋಸ್ಟ್ 100% ಶೋರ್ ಇರೋ ಕ್ವಶನ್ಗಳೇ. ಸೊ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸ್ಟ್ರಾ ಓದ್ತೀನಿ ಅಂದರೆ ಓದ್ಕೊಂಡಿರಿ ಎಮರ್ಜೆನ್ಸಿಗೆ. ಸೊ ನಿಮಗೆ ಸ್ವಲ್ಪ ಜನಕ್ಕೆ ಆಗಲ್ಲ, ಸೊ ಸ್ವಲ್ಪ ಬೇಕಾಗಿರುತ್ತೆ. ಅದಕ್ಕಾಗಿ ಅವ್ರಿಗೋಸ್ಕರನೇ ನಾನು ಟಾಪ್ ಒಂದು 15 ಕ್ವಶನ್ಸ್ನ ಕೊಡ್ತಾ ಇರೋದು. ಸೊ ಕರೆಕ್ಟಾಗಿ 15 ಕ್ವಶನ್ನ ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ ಕಮ್ಮಿ ಅಂದರೆ 5-6 ಕ್ವಶನ್ನು ರಿಪೀಟ್ ಆಗ್ಬೋದು. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಫುಲ್ ಓದ್ಕೊಳ್ಳಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕ್ಸ್ ಕ್ವಶನ್ ಯಾವ್ದು ಬರುತ್ತೆ ಟಾಪ್ 20 ತರ್ತಾ ಇದ್ದೀನಿ. ಅದರಲ್ಲಿ ಓನ್ಲಿ 20 ಕ್ವಶನ್, ಜಾಸ್ತಿ ಎಕ್ಸ್ಟ್ರಾನೇ ಬೇಡ. ಇಡೀ ಲೆಸನ್ ಓದೋಕ್ಕೆ ಹೋಗ್ಬಿಡಿ. ಇಡೀ ಒಂದು ಟೆಕ್ಸ್ಟ್ ಬುಕ್ನ ಬರೀ 20 ಕ್ವಶನ್ ಓದ್ಕೊಂಬಿಡಿ. ಆ 20 ಕ್ವಶನಲ್ಲೇ ಬಂದುಬಿಡುತ್ತೆ. ನೋಡಿ, इंटरनेट का मतलब क्या है, ई गवर्नेंस क्या है, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆ ವಿಡಿಯೋ ಆಲ್ರೆಡಿ ಒಂದು 80 ಮಾರ್ಕ್ಸ್ದು ನಾನು ಇಂಪಾರ್ಟೆಂಟ್ ಇರೋ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಲ್ಲಿ. ಕರೆಕ್ಟಾಗಿ ನೋಡಿ. ಆ ವಿಡಿಯೋದ ಎಲ್ಲ ಲಿಂಕ್ಸ್ನ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ. ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇಡೀ A to Z ಲೆಸನ್ನು, ಪದ್ಯ, ವ್ಯಾಕರಣ ಎಲ್ಲ ಅದರಲ್ಲೇ ಇದೆ. ಪತ್ರ, ಪ್ರಬಂಧ. ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಾರ್ಕ್ಸು, ಅದಾದಮೇಲೆ ಇಂಪಾರ್ಟೆಂಟು ಟಾಪ್ 3 ಪ್ರಬಂಧ ತರ್ತಾ ಇದ್ದೀನಿ. ಆ 3ರಲ್ಲೇ ಓದ್ಕೊಳ್ಳಿ. ಅದರಲ್ಲೇ ಒಂದು ಪ್ರಬಂಧ ಬಂದುಬಿಡುತ್ತೆ. ಮತ್ತು ಲೆಟರ್ ರೈಟಿಂಗ್ ಎಷ್ಟೋ ಜನ ಏನು ವಿಷಯ ಕೇಳ್ಬೋದು, ಎಷ್ಟೋ ಜನಕ್ಕೆ ಹಿಂದಿ ಗೊತ್ತಾಗಲ್ಲ, ಸ್ವಲ್ಪ ಜನಕ್ಕೆ ಬರೋಲ್ಲ, ಓನಾಗಿ ಬರೆಯೋಕ್ಕೂ ಬರೋಲ್ಲ. ಸೊ ಅಟ್ಲೀಸ್ಟ್ ಲೆಟರ್ ರೈಟಿಂಗ್ ಯಾವ ವಿಷಯದ ಮೇಲೆ ಕೇಳ್ಬೋದು ಅಂತ ನೀವು ಅದು ಡೌಟ್ ಇರುತ್ತೆ. ಸೊ ಅದಕ್ಕೆ ನಾನು ಯಾವ ವಿಷಯದ ಮೇಲೆ ಕೇಳ್ತಾರೆ ಲೆಟರ್ ರೈಟಿಂಗ್ ಅಂತ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಬರುತ್ತೆ. ಟಾಪ್ 3 ವಿಷಯಗಳು ಕೊಡ್ತೀನಿ. ಈ ಸುಮ್ಮನೆ ಎಕ್ಸಾಂಪಲ್ ಅಂದರೆ ಈ ಬೀಮಾರಿ, ಈ ಮೇರಾ ಬೆಹನ್ ಕಿ ಶಾದಿ ಗಾಂವ್ ಮೇ, ಈ ಥರ ಏನು ರೀಸನ್ ಮೇಲೆ ಕೊಡ್ತಾರೆ ಅಂತ ಅದನ್ನು ಕನ್ಫರ್ಮ್ ಆಗಿರೋಂಥ ಒಂದು 3 ರೀಸನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ನಾಳೆ ಎಕ್ಸಾಮ್ ಇದೆ, ಚೆನ್ನಾಗಿ ಬರೀರಿ. ಇನ್ನು ಇಂಗ್ಲೀಷ್ ಚಿಂತೆ ಅಂತೂ ಬಿಟ್ಬಿಡಿ. ಇಂಗ್ಲೀಷ್ ಆಲ್ರೆಡಿ ನಾನು ಎಲ್ಲ ಮಾಡಿ ತಯಾರು ಮಾಡಿ ಇಕ್ಕಿದ್ದೀನಿ. ಇವಾಗ ಇನ್ನೇನಾದರೂ ವೀಡಿಯೋ ಬಿಡೋದೊಂದೇ ಇದೆ ಇಂಗ್ಲೀಷ್ದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಹೇಳ್ತಾ ಇದ್ದೀನಿ ನಾನು. ಶನಿ ಏಕ್ ಅತ್ಯಂತ ठंड ग्रह है, कैसे? शनि का निर्माण किस प्रकार हुआ है? शनि का निर्माण हाइड्रोजन, हीलियम, मीथेन तथा यमोनिया गैसों से बना है. ಇಷ್ಟರಿಂದ ಇವು ಒಂದು ಶನಿಯ ಒಂದು ನಿರ್ಮಾಣ ಆಗಿರೋದು ಇಷ್ಟರಿಂದ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈ ರಾಸಾಯನಿಕಗಳು. ನೋಡಿ, ಸಬ್ಸೆ ಸುಂದರ ಗ್ರಹ ಇದು 100% ಶೋರ್ ಕ್ವಶನ್ಸ್. ಶೋರ್ ಇದೆಲ್ಲ ಡೆಫಿನೆಟ್ ಕ್ವಶನ್ಸ್ ಇವು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಹೇಳ್ತಾಯಿದ್ದೀನಿ. ನೋಡಿ, ಟೋಟಲ್ 17 ಕ್ವಶನ್ ಇದೆ. 17ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಲಾಸ್ಟ್ನಿಗೆ ಈಸಿ ಇದೆ, ಚಿಕ್ಕ ಕ್ವಶನ್, ಒಂದೊಂದೇ ಏನಿದೆ ಆನ್ಸರು. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿದ್ರಲ್ಲ, ಟಾಪ್ 17 ಕ್ವಶನ್ಸ್ನ ಇದರಲ್ಲಿ ಟಾಪ್ ಮೋಸ್ಟ್ ಇದು.
ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಪಾಸ್ ಆಗಬೇಕಂತ ಇದ್ರೆ ಅವ್ರಿಗಾಗಿ ನಾನು ಮಾಡ್ತಾ ಇರೋದು. ನೆಕ್ಸ್ಟು 1 ಮಾರ್ಕ್ಸ್, ನೆಕ್ಸ್ಟ್ ವೀಡಿಯೋ 1 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್ ಆಯಿತು, ಇವಾಗ ಇದಾಯಿತು 2 ಮಾರ್ಕ್ಸ್, ಆಮೇಲೆ 3 ಮಾರ್ಕ್ಸ್, ಅದಾದ್ಮೇಲೆ ನೆಕ್ಸ್ಟ್ 1 ಮಾರ್ಕ್ಸ್, ಅದಾದ್ಮೇಲೆ 3 ಮಾರ್ಕ್ಸು, ಅದಾದ್ಮೇಲೆ ಹೇಳಿದ್ನಲ್ಲ ಟಾಪ್ 3 ಪ್ರಬಂಧ, ಟಾಪ್ 3 ಈ ಲೆಟರ್ ರೈಟಿಂಗ್ನ ಒಂದು ರೀಸನ್ ಕಾರಣ ಇದನ್ನು ತೊಗೊಂಬರ್ತಾಯಿದ್ದೀನಿ. ಸೊ ಇವತ್ತು 6 ಗಂಟೆ ಒಳಗಡೆ ಎಲ್ಲ ಅಪ್ಲೋಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನೀವು ವೀಡಿಯೋನ ನೋಡ್ಕೊತಾ ಇರಿ, ಯಾಕಂದರೆ ನಾನು ಇಂಪಾರ್ಟೆಂಟಾಗಿ ಕೊಡ್ತಿರೋದು. ಎಷ್ಟೋ ಜನ ಸ್ಕೂಲಲ್ಲಿ ಮಿಸ್ ಮಾಡ್ಕೊಂಡಿರ್ತಾರೆ ಕ್ಲಾಸಸ್ಸು, ನಾನು ಕರೆಕ್ಟಾಗಿ ನೋಡಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ನೀವು. ಸೊ ಅಷ್ಟೇ ಈ ವಿಡಿಯೋ. ನೆಕ್ಸ್ಟ್ 1 ಮಾರ್ಕ್ಸ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಅದು ರೆಡಿ ಆಗಿದೆ, ಇನ್ನೇನು ವೀಡಿಯೋ ಮಾಡಿಬಿಡೋದೈತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.